ನಮ್ಮ ಮನೆಗೆ ಅಣ್ಣ ಹಿಂಗೆ ಬರ್ತಾವ್ರೆ ಕರೆಸ್ತಾ ಇದ್ದೀವಿ ಬರ್ರಿ ಅಂತೇಳಿ ಅವ್ರು ಹೇಳಿದರು. ಸೋಮಣ್ಣ ಹತ್ರ ನಾನೇ ಇಲ್ಲಿ ಬರ್ತಾವ್ರೆ ನಮ್ಮ ಮನೆಗೆ ಬರ್ರಿ ಅಂದರು. ತಿಂಡಿ ವ್ಯವಸ್ಥೆ ಇದೆ, ಕೃಷ್ಣಪ್ಪ ಅವರು ಎಲ್ಲ ಬಂದು ಮನವಿ ಪತ್ರವನ್ನು ಕೊಟ್ಟಾಗ ಅಣ್ಣ ಇದು ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಸೋಮಣ್ಣವ್ರು ಸಹಾಯ ಮಾಡವ್ರೆ, ನಾನು ಮಾಡಿಸಿದ್ದೀನಿ. ಅದಾದಮೇಲೆ ಯಾವಾಗ ಬಂದ್ರಿ ನೀವು? ರಾಜ್ಯ ಒಕ್ಕಲಿಗರ ಸಂಘ ಐತಲ್ಲ, ಅದು BDS CSD ಆಗೋದು, ಈಗ ಏನು ಕಿಮ್ಸು ಎಲ್ಲ ಐತಲ್ಲ, ಅದರ ಸಮಸ್ಯೆ ಇದ್ದಾಗ ಅಲ್ಲಿನ ಅಧ್ಯಕ್ಷಗಳೆಲ್ಲ ನಮ್ಮ ಮನೆಗೆ ಬಂದಿದ್ದರು. ಇಲ್ಲೇ ಊಟ ಮಾಡಿಸಿದೆ. ಊಟ ಮಾಡಿ ತಕ್ಷಣ ನಾನು BDA ಕಡೆಯಿಂದ ಏನಾಗಬೇಕೋ ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀನಿ. ಬೋವಿ ನಿಗಮದವ್ರು ಬಂದಿದ್ದರು, ಅವರೊಂದು ಜಾಗ ಐತೆ ಕೋರಮಂಗಲದಲ್ಲಿ, ರಿಜಿಸ್ಟ್ರೇ ಮಾಡಿಕೊಟ್ಟೆ ಅವ್ರಿಗೆ. 10% ಕ್ಯಾಬಿನೆಟಲ್ಲಿಟ್ಟು ಮಾಡಿಕೊಟ್ಟಿವಿ ನಾವು. ಯಾರು ಈಗ ನಮ್ಮ ಅಗ್ನಿ ಬನಿರಾಯ ಬಂದವರೆ ಹೆಸರುಗಡದಲ್ಲಿ ಜಾಗ ಕೊಡಿಸಿದ್ದೀನಿ, 1 ಕೋಟಿ ದುಡ್ಡು ಕೊಟ್ಟಿದ್ದೀನಿ. 24 ಜಾತಿಯ ಜನಾಂಗದ ಸ್ವಾಮೀಜಿಗಳಿಗೆ ಮುಖ್ಯಮಂತ್ರಿಗಳೇ ಹೇಳಿದ್ರು, ಅಪ್ಪ ಹಿಂಗೆ ಬರ್ತಾವ್ರೆ ನಿಮ್ಮಲ್ಲಿ ಜಾಗ ಕೊಡು ಅಂತೇಳಿ. ರಾವುತ್ನಹಳ್ಳಿಯಲ್ಲಿ 54 ಎಕರೆ ಜಾಗವನ್ನು ಕೊಟ್ಟಿದ್ದೀನಿ. ನಮ್ಮ ಸ್ವಾಮೀಜಿಗಳಿಗೆ ನಮ್ಮೂರಲ್ಲೇ 8.5 ಎಕರೆ ಜಾಗವನ್ನು ಕೊಟ್ಟಿದ್ದೀವಿ. ಒಕ್ಕಲಿಗರ ಸಂಘ ಕೊಟ್ಟಿದ್ದೀವಿ ಸ್ವಾಮೀಜಿಗಳಿಗೆ. ಆಸ್ಪತ್ರೆ ಕಟ್ಟಬೇಕು ಅಂತ ನಾನು ಸ್ವಾಮೀಜಿಗೆ ಹೇಳ್ತಾ ಇದ್ದೀನಿ, ಮಾಡೋಣ ಅಂತ ಹೇಳವ್ರೆ. ಇನ್ನೂ 4.5 ಎಕರೆ ಇಟ್ಕಲ್ಪುರದ ಹತ್ರ ಪ್ರಪೋಸಲ್ ಕಳಿಸಿದ್ದೆ ನಾವು. ಯಾವ ಜಾತಿ, ಆಮೇಲೆ ಮುಸ್ಲಿಮ್ಸ್ಗೆ ಸ್ಮಶಾನ ಬೇಕು ಅಂದರು. ವಡೇರಳ್ಳಿಯಲ್ಲಿ ಮುಸ್ಲಿಮ್ಸು, ಕ್ರಿಶ್ಚಿಯನ್ನು, ಹಿಂದೂಗಳು 3 ಜನಕ್ಕೆ ಪಕ್ಕದಲ್ಲಿ ಹಾಕ್ತೀನಿ, ಇವಾಗಾದರೂ ಒಟ್ಟಾಗಿರೇ ಸತ್ತ ಮೇಲೆ ಅಂತೇಳಿ. 18 ಸರ್ವೆ ನಂಬರ್ 18ರಲ್ಲಿ ಮುಸ್ಲಿಮ್ಸ್ 3 ಎಕರೆ ಜಾಗವನ್ನು ಕೊಟ್ಟಿದ್ದೀನಿ. ಕೋಗಲ ಹತ್ರ ಅವ್ರಿಗೆ ಸ್ಮಶಾನಕ್ಕೆ ಜಾಗ ಕೊಟ್ಟಿದ್ದೀನಿ. ನಾನು ಪ್ರತಿ ವರ್ಷ ಮೇರಿ ಅಮ್ಮನ ಉತ್ಸವ ಇವೆಲ್ಲ ನಡೆದಾಗ ಚರ್ಚ್ಗಳಲ್ಲಿ ನಾನು ಒಬ್ಬನ್ನೇ ಕರೆಯೋದು. ಅವ್ರು ಇನ್ಯಾವ ಪೊಲಿಟಿಷಿಯನು ಕರೆಯೋಲ್ಲ. ಎಲ್ಲಕ್ಕೂ ಹೋಗ್ತೀನಿ, ನಾನೆಲ್ಲ ಕೂಡ ಕರಿತೀನಿ. ಆದರೆ ನನ್ನ ಸಮಾಜಕ್ಕೆ ಹಿಂದುತ್ವಕ್ಕೆ ತೊಂದರೆ ಆದಾಗ ಕಾಂಪ್ರಮೈಸ್ ಆಗೋಲ್ಲ. ನಾನು ಅಲ್ಲಿ ಬಂದಾಗ ನಾನು ನಿಂತ್ಕೊಂಡಿದ್ದೀನಿ. ಹಂಗಂತೇಳಿ ಅವ್ನು ದ್ವೇಷ ಮಾಡಲ್ಲ, ನಮ್ಗೆ ತೊಂದರೆ ಕೊಟ್ಟೆ ಸುಮ್ಮನೆ ಇರಲ್ಲ ನಾನು. ನನ್ನ ಸ್ವಭಾವ ಇದ್ರದ್ದು. ಇಷ್ಟಕ್ಕಿಂತ ಇನ್ನು ಸೌಹಾರ್ದಯುತವಾಗಿ ಹೆಂಗೆ ನೋಡ್ಕೊಂಡು ಹೋಗಲಿ ನಾನು ಅಂತ. ಇವ್ರು ಮಾಡ್ತಾ ಇರೋದು ಸೌಹಾರ್ದಯುತನ ಅದರ ಕಡೆಗೆ.